ನಾನಿವತ್ತು ಸ್ಟೂಡೆಂಟ್ಸ್ ಓದಿರೋದು ಚೆನ್ನಾಗಿ ನೆನಪು ಬರೋಕ್ಕೆ ಮತ್ತು ಪ್ಯಾನಿಕ್ ಆಗದೇ ಇರೋಕ್ಕೆ ಯಾವ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಓದೋಕ್ಕೆ ಕೂರೋಕ್ಕೂ ಮುಂಚೆ ಅಥವಾ ಓದುವಾಗಲೂ ಮಧ್ಯ ಈ ಥರ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಮೊದಲು ಏನು ಮಾಡಬೇಕು, ಜಸ್ಟ್ ಸಿಟ್ ಕಾಮಾಗಿ ಕೂತ್ಕೊಂಡು 2 ನಿಮಿಷ ಮೆಡಿಟೇಷನ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್ ಸ್ಲೋಲಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಮನಸ್ಸಲ್ಲಿ ನಾನು ಓದಿದ್ದೆಲ್ಲ ಚೆನ್ನಾಗಿ ನೆನಪಿದೆ, ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ, ನಾನು ಓದಿರೋದು ನೆನಪು ಬರ್ತಾ ಇದೆ, ನಾನು ಯಾವುದನ್ನು ಮರ್ತೋಗ್ತಾ ಇಲ್ಲ ಅಂತ ಪಾಸಿಟಿವ್ ಫೀಲ್ ಆಗ್ತಾ ಓದು. ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ, ಆಲ್ರೆಡಿ ನಾನು ಎಕ್ಸಾಮ್ ಚೆನ್ನಾಗಿ ಬರ್ತಿದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಎಕ್ಸಾಮಲ್ಲಿ. ಈ ಥರ ಮ್ಯಾನಿಫೆಸ್ಟ್ ಮಾಡಿ. ಓದೋಕ್ಕೂ ಮುಂಚೆ ಇದನ್ನು ಹೇಳ್ಕೊಳ್ಳಿ ಮತ್ತು ಓದುವಾಗ ಮಧ್ಯ ಕೂಡ ಇದನ್ನು ಹೇಳ್ಕೊಬೋದು. ಹೇಳುವಾಗ ಆಲ್ರೆಡಿ ಆಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ, ಓದಿದೆಲ್ಲ ನೆನಪಿದೆ, ನನಗೆ ಯಾವುದೂ ಮರ್ತೋಗ್ತಾ ಇಲ್ಲ ಅನ್ನೋದನ್ನು ಪಾಸಿಟಿವ್ ಫೀಲ್ ಮಾಡ್ತಾ ಓದಿ. ಆಗ ನಿಮಗೆ ಟೆನ್ಷನ್ ಆಗೋದಿಲ್ಲ.